ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ತುಂಬಾನೇ ರುಚಿಯಾಗಿ ಹೆಲ್ದಿಯಾದ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಹೆಲ್ದಿಯಾದ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಶುಗರ್ ಹಾಕ್ತೇನೆ ಸ್ವೀಟ್ ಆದ ಈ ಹೆಲ್ದಿಯಾದ ಮಿಲ್ಕ್ ಶೇಕ್ ಅನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಹೆಲ್ದಿ ಕೂಡ. ಈ ಬೇಸಿಗೆಯಲ್ಲಿ ಈ ತಂಪಾದ ಮಿಲ್ಕ್ ಶೇಕ್ ಅನ್ನು ಒಮ್ಮೆ ಮಾಡಿ. ಬನ್ನಿ ಹಾಗಾದ್ರೆ ಈ ಮಿಲ್ಕ್ ಶೇಕ್ ಯಾವ್ದ್ರಿಂದ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ದ್ರಾಕ್ಷಿ ಮತ್ತೆ ಖರ್ಜೂರವನ್ನು ತಗೊಂಡಿದ್ದೀನಿ ನೋಡಿ. ಹಾಗೆಯೇ ಹಾಲನ್ನು ಸಹ ತಗೊಂಡಿದ್ದೀನಿ. 1 ಕಪ್ ಹಾಲು ತಗೊಂಡಿದ್ದೀನಿ. ಮಿಲ್ಕ್ ಶೇಕ್ ಮಾಡೋದಕ್ಕೆ ಪೂರ್ತಿ ನಮಗೆ ಎಷ್ಟು ಬೇಕು ಹಾಲು ಅಷ್ಟನ್ನು ಯೂಸ್ ಮಾಡಬಹುದು. ಇದಕ್ಕೆ ಡೇಟ್ಸ್ ಅಂತಾನು ಹೇಳ್ತೀವಿ ನೋಡಿ. ಇವಾಗ ನಾನು ಎಷ್ಟು ಬೇಕಾದ್ರೂ ನೀವು ಡೇಟ್ಸ್ ತಗೊಳ್ಳಿ. ಹಾಗೆಯೇ ಇಲ್ಲಿ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ. ನಾನು ಇಲ್ಲಿ 1/4 kg ದ್ರಾಕ್ಷಿ ಮತ್ತೆ ಇಲ್ಲಿ ನಾನು 10 ರಿಂದ 12 ಖರ್ಜೂರವನ್ನು ತಗೊಂಡಿದ್ದೀನಿ. ಖರ್ಜೂರ ನೀಟಾಗಿರ್ಬೇಕು ನೋಡಿ, ಇಷ್ಟು ಚೆನ್ನಾಗಿ ನೀಟಾಗಿರ್ಬೇಕು. ಇದರಲ್ಲಿ ಇರುವಂತಹ ಬೀಜವನ್ನು ತೆಗೆಯೋಣ ನೋಡಿ. ಇವಾಗ ನಾನು ತೆಗಿತಾ ಇದ್ದೀನಿ. ಬೀಜ ತೆಗೆದು ಇಟ್ಕೊಳ್ಳೋಣ. ಸ್ಮೂತ್ ಆಗಿರುವಂತಹ ಖರ್ಜೂರವನ್ನು ತಗೊಳ್ಳೋಣ. ಇಲ್ಲದಿದ್ದರೆ ನೀವು ಹಾಲಿನಲ್ಲಿ ಸ್ವಲ್ಪ ಹೊತ್ತು ನೆನೆಯಲು ಬಿಟ್ಟು ಆಮೇಲೆ ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಎಲ್ಲಾ ಬೀಜವನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಇದನ್ನ ಗ್ರೈಂಡ್ ಮಾಡ್ಕೋಬಹುದು ನೋಡಿ. ಇವಾಗ ಎಲ್ಲಾ ಬೀಜವನ್ನು ತೆಗೆದು ಈ ರೀತಿ ಸೈಡ್ಗೆ ಇಟ್ಕೊಳ್ಳೋಣ ನೋಡಿ. ಇವಾಗ ಸೈಡ್ಗೆ ಇಟ್ಕೊಂಡಾದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ನೋಡಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜ್ಯೂಸರ್ ಇದ್ರೆ ಯೂಸ್ ಮಾಡಬಹುದು. ಇವಾಗ ನಾನು ಇದಕ್ಕೆ 1/4 kg ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದ್ರೆ ಜಾಸ್ತಿ ತಗೊಳ್ಬಹುದು, ಅಥವಾ ಕಡಿಮೆ ಕ್ವಾಂಟಿಟಿಲಿ ಮಾಡಬೇಕು ಅಂದ್ರೆ ಸ್ವಲ್ಪ ಕಡಿಮೆನೂ ಮಾಡಬಹುದು ನೋಡಿ. ಇವಾಗ ನಾನು ಖರ್ಜೂರವನ್ನು ಹಾಕೊಳ್ತಾ ಇದ್ದೀನಿ. ಒಂದು 12 ಖರ್ಜೂರವನ್ನು ಹಾಕೊಳ್ತಾ ಇದ್ದೀನಿ. ಸ್ವೀಟ್ ನಮ್ಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಳ್ಬಹುದು ನೋಡಿ. ಇವಾಗ ಈ ಕ್ವಾಂಟಿಟಿಗೆ ನಾನು ಇಷ್ಟನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನಾನು 1 ಕಪ್ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಾಲಿನ ಬದಲಾಗಿ ನೀವು ನೀರನ್ನು ಸಹ ಯೂಸ್ ಮಾಡಬಹುದು ನೋಡಿ. ಇವಾಗ ಅರ್ಧ ಹಾಲು ಅಥವಾ ಅರ್ಧ ನೀರನ್ನು ಸಹ ನೀವು ಮಿಕ್ಸ್ ಮಾಡಬಹುದು. ನಾನು ಇಲ್ಲಿ ಹಾಲನ್ನೇ ಯೂಸ್ ಮಾಡ್ತಾ ಇರೋದು. ಇದು ತುಂಬಾ ಎನರ್ಜಿ ಕೂಡ, ಆದ್ರಿಂದ ನಾನು ಹಾಲಲ್ಲೇ ಈ ಡ್ರಿಂಕ್ ಅನ್ನು ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಗ್ರೈಂಡ್ ಆಗಿದೆ. ಚೆಕ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ನೋಡಿ. ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ ಮತ್ತೆ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನು ಇಲ್ಲಿ 3 ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ ನೋಡಿ. 3 ಕಪ್ ಹಾಲನ್ನು ಸೇರಿಸಾದ್ಮೇಲೆ ಚೆಕ್ ಮಾಡೋಣ. ಎಲ್ಲ ಕಡೆನೂ ಮಿಕ್ಸ್ ಮಾಡಿ ಈ ರೀತಿ ನೋಡಿ. ಇವಾಗ ಎಲ್ಲ ರೆಡಿ ಆಗಿದೆ. ಇದಕ್ಕೆ ನೀವು ನೀರನ್ನು ಸಹ ಹಾಕೊಳ್ಬಹುದು. ಅತಿ ಸುಲಭವಾಗಿ ಮನೆಯಲ್ಲೇ ಮಾಡಿ ಈ ಮಿಲ್ಕ್ ಶೇಕ್ ಅನ್ನು ನೋಡಿ. ಇವಾಗ ಒಂದು ಜಾರ್ ತಗೊಳ್ತಾ ಇದ್ದೀನಿ. ನಾನು ಜಾರಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮಾಡಿ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಈ ಹೆಲ್ದಿಯಾದ ಮಿಲ್ಕ್ ಶೇಕ್ ಅನ್ನು ಟ್ರೈ ಮಾಡಿ ನೋಡಿ ವೀಕ್ಷಕರೇ. ದೊಡ್ಡೋರ್ಗೆ ಚಿಕ್ಕವ್ರಿಗೆ ಯಾರು ಬೇಕಾದ್ರೂ ಈ ಹೆಲ್ದಿಯಾದ ಮಿಲ್ಕ್ ಶೇಕ್ ಅನ್ನು ಕೊಡಿ. ವಯಸ್ಸಾದವ್ರಿಗಂತೂ ಈ ಮಿಲ್ಕ್ ಶೇಕ್ ಅನ್ನು ಕೊಟ್ರೆ ಎಷ್ಟು ಎನರ್ಜಿ ಬರುತ್ತೆ ಗೊತ್ತಾ. ಈ ಬೇಸಿಗೆಯಲ್ಲಿ ಈ ತಂಪಾದ ಮಿಲ್ಕ್ ಶೇಕ್ ಅನ್ನು ಡೈಲಿ ಕುಡಿಯಿರಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಕುಡಿಯಿರಿ ವೀಕ್ಷಕರೇ. ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡ್ತಿರಲ್ವಾ? ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಹೊಸದಾಗಿ ನೋಡ್ತಾ ಇದ್ರೆ ನೋಡಿ. ಇವಾಗ ರೆಡಿ ಆಗಿದೆ ನೋಡಿ. ಪೇಟೆಯಲ್ಲಿ ದುಬಾರಿ ಕೂಡ, ಆದ್ರೆ ಈ ಮನೆಯಲ್ಲೇ ಈ ಡ್ರಿಂಕ್ಸ್ ಅನ್ನು ಒಮ್ಮೆ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ಥ್ಯಾಂಕ್ ಯು.